ಕನ್ನಡದ ಎಲ್ಲ ಮಕ್ಕಳಿಗೂ ನಮಸ್ಕಾರ. ನಾನ್ CRS ಸರ್. ಇವತ್ತು ಕ್ಯಾಲ್ಕ್ಯುಲಸ್ ಮೇಲೆ ಪ್ರಾಬ್ಲಮ್ಸ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲಿ ಹೇಗ್ ಬರುತ್ತೆ, ಯಾವ ತರ ಲೆಕ್ಕಗಳು ಬರುತ್ತೆ ಅಂತ ನೋಡೋಣ. ಈ ಕ್ಯಾಲ್ಕ್ಯುಲಸ್ ಬೇಸ್ ಪ್ರಾಬ್ಲಮ್ಸ್ ಎಕ್ಸಾಮ್ ಇನ್ ಫೇವ್ರೇಟ್. ಯಾವಾಗ್ಲೂ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಈ ಕ್ಯಾಲ್ಕ್ಯುಲಸ್ ಮೇಲೆ ಬಂದ್ಬಿಡುತ್ತೆ. ಬನ್ನಿ ಒಂದೊಂದೇ ನೋಡೋಣ. ಮೊದಲನೇ ಪ್ರಶ್ನೆ, ಆ ಪಾರ್ಟಿಕಲ್ ಇಸ್ ಇನಿಷಿಯಲಿ ಎಟ್ ರೆಸ್ಟ್ ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0 ಅಂತ ಹೇಳಿ ಅರ್ಥ ಮಾಡ್ಕೋಬಹುದು. ಇಟ್ ಈಸ್ ಸಬ್ಜೆಕ್ಟೆಡ್ ಟು ಲೀನಿಯರ್ ಆಕ್ಸೆಲರೇಷನ್. ಆಕ್ಸೆಲರೇಷನ್ ಆಕ್ಟ್ ಆಗ್ತಿದೆಯಂತೆ. ಲೀನಿಯರ್ ಆಕ್ಸೆಲರೇಷನ್ ಅಂತಂದ್ರೆ ನೋಡಿ, ಈ ತರ ಒಂದೇ ಡೈರೆಕ್ಷನ್ ಅಲ್ಲಿ ಇದೆ, ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಇದೆ, ಆಸ್ ಶೋನ್ ಇನ್ ದ ಫಿಗರ್. ಇಲ್ಲಿ ಆಕ್ಸೆಲರೇಷನ್ ಟೈಮ್ ಜೊತೆಗೆ ಚೇಂಜ್ ಆಗ್ತಾ ಇದೆ, ಹಾಗಾಗಿ ಇದು ನಾನ್ ಯೂನಿಫಾರ್ಮ್ ಆಕ್ಸೆಲರೇಷನ್. ಅಂದ್ರೆ ಟೈಮ್ ಹೋಗ್ತಾ ಹೋಗ್ತಾ ಆಕ್ಸೆಲರೇಷನ್ ಇನ ವ್ಯಾಲ್ಯೂನು ಚೇಂಜ್ ಆಗ್ತಾ ಹೋಗುತ್ತೆ. ದ ಮ್ಯಾಕ್ಸಿಮಮ್ ಸ್ಪೀಡ್ ಅಟೈನ್ಡ್ ಬೈ ದ ಪಾರ್ಟಿಕಲ್ ಈಸ್ ಅಂತ ಹೇಳಿ ಕೇಳ್ತಾರೆ. ನೋಡೋಣ. ಈಗ ಒಂದು ಬಾಡಿ ಇದೆ, ಬಾಡಿ ರೆಸ್ಟ್ ಅಲ್ಲಿ ಇದೆ, ಅಂದ್ರೆ ಮೂವ್ ಆಗ್ತಾ ಇಲ್ಲ, ಅದ್ರ ಮೇಲೆ ಆಕ್ಸೆಲರೇಷನ್ ಆಕ್ಟ್ ಆಗ್ತಾ ಇದೆ. ಆಕ್ಸೆಲರೇಷನ್ ಒಂದೇ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಆ ಬಾಡಿ ಸ್ಪೀಡ್ ಹೋಗ್ತಾ 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 ಜಾಸ್ತಿನೇ ಆಗ್ತಾ ಹೋಗುತ್ತೆ ಅಲ್ವೇ. ಸೊ ಹಾಗಾಗಿ ಅದರ ಫೈನಲ್ ವೆಲಾಸಿಟಿ ಎಷ್ಟಿರುತ್ತೆ ಅಂತ ನೋಡ್ಬೇಕು ಅಂತಂದ್ರೆ ಒಂದು ಶಾರ್ಟ್ ಕಟ್ ಇದೆ. ಕ್ಯಾಲ್ಕ್ಯುಲಸ್ ಯೂಸ್ ಮಾಡ್ಬಿಟ್ಟು ಸಾಲ್ವ್ ಮಾಡೋಣ ಅಂತ ಈ ಕ್ವೆಶ್ಚನ್ ನ. ಬಟ್ ಶಾರ್ಟ್ ಕಟ್ ಏನು ಅಂತ ಫಸ್ಟ್ ನೋಡೋಣ. ನೋಡ್ರ, ಇದು ಆಕ್ಸೆಲರೇಷನ್ ಟೈಮ್ ಗ್ರಾಫ್. ಇಟ್ಸ್ ಅನ್ ಆಕ್ಸೆಲರೇಷನ್ ಟೈಮ್ ಗ್ರಾಫ್. ಆಕ್ಸೆಲರೇಷನ್ ಟೈಮ್ ಗ್ರಾಫಿನ ಏರಿಯಾ ಇದೆಯಲ್ಲ, ಏರಿಯಾ ಅಂಡರ್ ದ ಕರ್ವ್, ಅದೇನ್ ಕೊಡುತ್ತೆ ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ಕೊಡುತ್ತೆ. ಹಾಗಾದ್ರೆ ಆಕ್ಸೆಲರೇಷನ್ ನ ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್ ಅಂತ ಹೇಳಿ ಬರ್ಕೋಬಹುದು. ಈ ಚೇಂಜ್ ಇನ್ ವೆಲಾಸಿಟಿ ಈಗ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಈಕ್ವಲ್ ಟು ಏನ್ ಬರುತ್ತೆ ಇವಾಗ, ಏರಿಯಾ ಅಂಡರ್ ದ ಕರ್ವ್ ಅಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ 11, ಹೈಟ್ 10. ಆನ್ಸರ್ ಏನ್ ಬಂತು? ವಿ ಮೈನಸ್ ಯು. ಹೇಗಿದ್ರು ಯು 0, ಹಾಗಾಗಿ ವಿ ಈಕ್ವಲ್ ಟು 110/2, 55 ಮೀಟರ್ ಪರ್ ಸೆಕೆಂಡ್ ಬಂತು. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗೋಯ್ತು. ಇದು ಡೈರೆಕ್ಟ್ ಆಗಿ ನಾವು ಲೀನಿಯರ್ ಆಗಿದೆ ಇದು ಕರ್ವ್, ಅಂದ್ರೆ ಇಟ್ಸ್ ಎ ಸ್ಟ್ರೈಟ್ ಲೈನ್ ಅನ್ನೋ ಕಾರಣಕ್ಕೆ ಹೀಗ್ ಸಾಲ್ವ್ ಮಾಡ್ಬೋದು. ಅಕಸ್ಮಾತ್ ಹೀಗಿರ್ಲಿಲ್ಲ ಅಂದಿದ್ರೆ ಹೇಗ್ ಸಾಲ್ವ್ ಮಾಡೋದು? ಅಕಸ್ಮಾತ್ ನಮ್ಗೆ ಇದು ಗೊತ್ತಿಲ್ಲಪ್ಪ, ಅಥವಾ ಹೀಗ್ ಸಾಲ್ವ್ ಮಾಡೋದು ಬೇಡ ಸರ್, ಕ್ಯಾಲ್ಕ್ಯುಲಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ ಅಂತ ಯಾರು ನೀವು ಹೇಳಿದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಹೇಗಿದ್ರು ಇದೊಂದು ಸ್ಟ್ರೈಟ್ ಲೈನು, ಇದು ಸ್ಟ್ರೈಟ್ ಲೈನ್ ಆಗಿರೋ ಕಾರಣ ನೀವೊಂದು ಈಕ್ವೇಶನ್ ಬರಿಬಹುದು. ಸ್ಟ್ರೈಟ್ ಲೈನ್ಗೆ ಏನಂತ ಬರಿಬಹುದು? y = mx + c ಅಂತ ಹೇಳಿ ಬರಿಬಹುದು. y ಆಕ್ಸಿಸ್ ಅಲ್ಲಿ ಏನ್ ಪ್ಲಾಟ್ ಮಾಡಿದೀವಪ್ಪ? ಆಕ್ಸೆಲರೇಷನ್ ಪ್ಲಾಟ್ ಮಾಡಿದೀವಿ, ಹಾಗಾಗಿ a ಅಂತ ಬರಿತೀನಿ. m ಅಂದ್ರೆ ಸ್ಲೋಪ್. ಸ್ಲೋಪ್ ಕಂಡು ಹಿಡಿಯೋದು ಹೆಂಗೆ ನಿಮ್ಮೆಲ್ರಿಗೂ ಗೊತ್ತಿದೆ. ಈ ಎರಡು ಪಾಯಿಂಟ್ ತಗೊಳ್ಳೋಣ. ಈ ಪಾಯಿಂಟ್ x1 y1 ಅಂತ ಹೇಳಿ ಬರೆಯೋಣ, x1 y1 ಅಂತ ಹೇಳಿ ಬರೆಯೋಣ. ಈ ಪಾಯಿಂಟ್ x2 y2 ಅಂತ ಹೇಳಿ ಬರೆಯೋಣ. ಹಾಗಿರ್ಬೇಕಾದ್ರೆ ಹೇಗ್ ಮಾಡೋದಪ್ಪ ಸ್ಲೋಪ್? y2 - y1 ಡಿವೈಡೆಡ್ ಬೈ x2 - x1. ಅದನ್ನ ಮಾಡೋಣ. y2 - y1 ಅಂದ್ರೆ ಏನಪ್ಪ? 0 - 10 ಡಿವೈಡೆಡ್ ಬೈ x2 - x1 ಅಂದ್ರೆ ಏನಪ್ಪ? 11 - 0. ಏನ್ ಬರುತ್ತೆ ಆನ್ಸರ್? ಅಫ್ಕೋರ್ಸ್ ಎಕ್ಸ್ ಇದೆ, ಎಕ್ಸ್ ಡಿರೆಕ್ಷನ್ ಅಲ್ಲಿ ಏನ್ ಪ್ಲಾಟ್ ಮಾಡ್ತಿದೀವಪ್ಪ? ಟೈಮ್ ಪ್ಲಸ್ ಸಿ ಅಂದ್ರೆ ವೈ ಇಂಟರ್ಸೆಪ್ಟ್, ಅಂದ್ರೆ ಆ ಲೈನು ವೈ ಆಕ್ಸೆಸ್ ನ ಎಲ್ಲಿ ಕಟ್ ಮಾಡುತ್ತೆ ಅಂತ ಹೇಳಿ 10 ಅನ್ನೋ ಪಾಯಿಂಟ್ ಕಟ್ ಮಾಡುತ್ತೆ, ಹಾಗಾಗಿ 10 ಬರ್ಕೊಳ್ಳೋದು ಅಷ್ಟೇ. ಈಕ್ವೇಶನ್ ಎ ಈಕ್ವಲ್ ಟು -10 ಡಿವೈಡೆಡ್ ಬೈ 11 ಇಂಟು ಟಿ ಪ್ಲಸ್ 10 ಅಂತ ಹೇಳಿ ಬರೀಬಹುದು. ಹೀಗಿರ್ಬೇಕಾದ್ರೆ ನಾವು ಆಕ್ಸೆಲರೇಷನ್ಗೆ ಈಕ್ವೇಶನ್ ಬಂದ್ಬಿಡ್ತು ಅಲ್ವಾ. ನಾವು ಟೋಟಲ್ ವೆಲಾಸಿಟಿ ಕಂಡುಹಿಡಿಬೇಕು. ಆಕ್ಸೆಲರೇಷನ್ ನ ವೆಲಾಸಿಟಿ ಯೂಸ್ ಮಾಡಿಕೊಂಡು ವೆಲಾಸಿಟಿ ಕಂಡುಹಿಡಿಯೋದು ಹೇಗೆ? ಆಕ್ಸೆಲರೇಷನ್ ಇನ್ ಡೆಫಿನೇಷನ್ ಗೊತ್ತಿದ್ರೆ ಮಾಡ್ಬೋದು. ಏನ್ ಆಕ್ಸೆಲರೇಷನ್ ಇನ್ ಡೆಫಿನೇಷನ್ ಮಕ್ಕಳ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳಿ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ ಏನಾಗುತ್ತೆ. dv/dt ಈಕ್ವಲ್ ಟು -10 ಡಿವೈಡೆಡ್ ಬೈ 11 ಇಂಟು ಟಿ ಪ್ಲಸ್ 10 ಬಂದ್ ಹೋಗುತ್ತೆ. ಈ ಡಿ ಟಿ ನ ಆ ಕಡೆ ಕಳಿಸ್ಬಿಟ್ರೆ ಡಿವಿ ಈಕ್ವಲ್ ಟು -10/11 ಇಂಟು ಟಿ ಡಿ ಟಿ ಪ್ಲಸ್ 10 ಡಿ ಟಿ ಬಂತು ಅಲ್ವಾ. ಇವಾಗ ಟೋಟಲ್ ವೆಲಾಸಿಟಿ ಬೇಕು ಅಂದ್ರೆ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಾಗತ್ತೆ. -10/11 ಇಂಟು ಇಂಟಿಗ್ರಲ್ ಆಫ್ ಟಿ ಡಿ ಟಿ ಪ್ಲಸ್ 10 ಇಂಟು ಇಂಟಿಗ್ರಲ್ ಆಫ್ ಡಿ ಟಿ ಬರುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಇಂಟಿಗ್ರೇಟ್ ಮಾಡ್ಬೇಕು? ಬಾಡಿ ರೆಸ್ಟ್ ಅಲ್ಲಿದೆ ಅಟ್ ಟಿ ಈಕ್ವಲ್ ಟು 0. ಸೊ ಹಾಗಾಗಿ ಇನಿಷಿಯಲ್ ಟೈಮ್ 0 ಅಂತ ಅನ್ಕೊಳ್ಳೋಣ, ಫೈನಲ್ ಟೈಮ್ ಟಿ ನೇ ಅಂತ ಅನ್ಕೊಳ್ಳೋಣ. ಈಗ ಇಂಟಿಗ್ರೇಟ್ ಮಾಡಿ ನೋಡಿ ಏನ್ ಬರುತ್ತೆ. -10 ಡಿವೈಡೆಡ್ ಬೈ 11 ಇಂಟು ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಲಿಮಿಟ್ಸ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಪ್ಲಸ್ 10 ಇಂಟು ಟಿ, ಇಷ್ಟು ವಿಷಯ ಬರುತ್ತೆ.
ಸೊ 2 ಮತ್ತೆ ಇದು 5 ಆಗೋಗುತ್ತೆ. ವಿ ಈಕ್ವಲ್ ಟು -5t² ಡಿವೈಡೆಡ್ ಬೈ 11 ಪ್ಲಸ್ 10t ಬಂತು ಮಕ್ಕಳ. ಹೀಗಿರ್ಬೇಕಾದ್ರೆ ನಾವು ವೆಲಾಸಿಟಿ 11 ಸೆಕೆಂಡ್ಸ್ಗೆ ಎಷ್ಟಿರುತ್ತೆ ಅಂತ ನೋಡೋಣ. ಅದಕ್ಕೆ ಯಾಕಂದ್ರೆ 11 ಸೆಕೆಂಡ್ಸ್ ಅಲ್ಲೇ ಅದು ಫೈನಲ್ ವೆಲಾಸಿಟಿ ಅಲ್ವಾ. ಸೊ ಟಿ ಈಕ್ವಲ್ ಟು 11 ಹಾಕಿ ನೋಡಿ. ವಿ ಈಕ್ವಲ್ ಟು -5 ಇಂಟು 11² ಡಿವೈಡೆಡ್ ಬೈ 11 ಪ್ಲಸ್ 10 ಇಂಟು 11 ಬರುತ್ತೆ. 10 ಇಂಟು 11 ಬರುತ್ತೆ. 11 ಸ್ಕ್ವೇರ್ ಹೊಟ್ಟೋಯ್ತು. ಏನ್ ಬರ್ತಾಗಾರೆ ವಿ ಈಕ್ವಲ್ ಟು -5 ಇಂಟು 11 -55 ಕಂಡ್ರ ಪ್ಲಸ್ 10 ಇಂಟು 11 110. ಸೊ ಫೈನಲ್ ಆನ್ಸರ್ ನಿಮ್ಗೆ ಬರೋದು ಇಲ್ಲಿ ಬರಿತೀನಿ, ಇಲ್ಲೇ ಬರ್ಬಿಡ್ತೀನಿ. ಸೊ ಫೈನಲ್ ಆನ್ಸರ್ ಏನ್ ಬರುತ್ತಪ್ಪ? ದ ಫೈನಲ್ ಆನ್ಸರ್ ಫಾರ್ ವೆಲಾಸಿಟಿ ಬಿಕಮ್ಸ್ 110 ಮೈನಸ್ 55 ಮೀಟರ್ ಪರ್ ಸೆಕೆಂಡ್ ಏನೇನೆ ಬರುತ್ತೆ. ಇದೇ ನಮ್ ಫೈನಲ್ ಆನ್ಸರ್. ಅವಾಗ ಏನ್ ಬಂದಿತ್ತು, ಈಗಲೂ ಅದೇ ಬಂದಿದೆ. ಸೊ ಹಾಗಾಗಿ ಆಪ್ಷನ್ ಸಿ ನೇ ಕರೆಕ್ಟ್. ಸೊ ಕ್ಯಾಲ್ಕ್ಯುಲಸ್ ಯೂಸ್ ಮಾಡ್ಕೊಂಡು ಬೇಕಿದ್ರು ಮಾಡ್ಬೋದು, ಇಲ್ಲ ಅಂದ್ರೆ ಈ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಎಲ್ಲಾ ಕ್ಯಾಲ್ಕ್ಯುಲಸ್ ಬೇಸ್ಡ್ ಪ್ರಾಬ್ಲಮ್ಸ್ ಅಲ್ಲಿ ವರ್ಕ್ ಆಗಲ್ಲ. ಬಟ್ ಈ ಮೆಥಡ್ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ವರ್ಕ್ ಆಗುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ನ ಅಭ್ಯಾಸ ಮಾಡಿ. ಬನ್ನಿ ಬೇರೆ ತರದ್ದೊಂದು ಪ್ರಾಬ್ಲಮ್ ನೋಡೋಣ. ಇವೆಲ್ಲ ಕ್ವೆಶ್ಚನ್ಗಳು ಜೆಇ ನಲ್ಲಿ ಬಂದಿತ್ತು. ಈ ಎಲ್ಲ ಕ್ವೆಶ್ಚನ್ ಜೆಇ ನಲ್ಲಿ ಬಂದಿತ್ತು. ಅಭ್ಯಾಸ ಕರೆಕ್ಟ್ ಆಗಿ ಮಾಡ್ಬೇಕು, ಅವಾಗ ಈ ತಲೆಗೆ ಎಕ್ಸಾಮ್ ಅಲ್ಲಿ ಹೊಳೆಯುತ್ತೆ. ಹೋಗೋಣ ಮುಂದೆ ಕ್ವೆಶ್ಚನ್ಗೆ. ಎರಡನೇ ಪ್ರಶ್ನೆ, ಅ ಪಾರ್ಟಿಕಲ್ ಇಸ್ ಲೊಕೇಟೆಡ್ ಎಟ್ x equal to 0 at time t equal to 0. ಟೈಮ್ t equal to 0 ನಲ್ಲಿ x equal to 0 ನಲ್ಲಿ ಇದೆ. It starts moving along positive x direction with a velocity v that varies as v equal to alpha root x ಅಂತ equation. Velocity is equal to alpha root x ಅಂತೆ. The displacement of the particle varies with time as. ಅರೆ ಇದೆಂಥ ಪ್ರಶ್ನೆ. ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಇನ ಫಂಕ್ಷನ್. ಡಿಸ್ಪ್ಲೇಸ್ಮೆಂಟ್ ಅಂತ ಬೇಕಿದ್ರು ಕರೀರಿ, ಅದನ್ನ ಪೊಸಿಷನ್ ಅಂತ ಬೇಕಿದ್ರು ಕರೀರಿ. ಯಾಕೆಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಇಂದ ಶುರು ಆಗ್ತಿದೆಯಲ್ಲ, ಪೊಸಿಷನ್ ಅಂದ್ರೂ ಒಂದೇ, ಡಿಸ್ಪ್ಲೇಸ್ಮೆಂಟ್ ಅಂದ್ರೂ ಒಂದೇ ಈ ಕೇಸಲ್ಲಿ. ಹಾಗಿರ್ಬೇಕಾದ್ರೆ ವಿ ಈಕ್ವಲ್ ಟು ಆಲ್ಫಾ ಇಂಟು ರೂಟ್ ಎಕ್ಸ್ ಆಗೋಯ್ತು. ಇಲ್ಲಿ ಈಗ ನಮ್ಗೆ ಬೇಕಾಗಿರೋ ಡಿಸ್ಪ್ಲೇಸ್ಮೆಂಟ್ ಆಸ್ ಅ ಫಂಕ್ಷನ್ ಆಫ್ ಟೈಮ್ ಅಂತ ಹೇಳ್ತಾರೆ. ಹೇಗ್ ಮಾಡೋದಪ್ಪ? ಯಾವಾಗ್ಲೇ ವೆಲಾಸಿಟಿ ಫಂಕ್ಷನ್ ಆಫ್ ಪೊಸಿಷನ್ ಬಂದ್ಬಿಟ್ಟಾಗ ಆಕ್ಸಿಲರೇಷನ್ಗೆ ಒಂದು ಈಕ್ವೇಶನ್ ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಇದು ಹೇಗ್ ಬಂತು ಅಂತ ಕಾಮೆಂಟ್ಸ್ ಅಲ್ಲಿ ಬರೀರಿ. ಆದ್ರೆ ಆಕ್ಸಿಲರೇಷನ್ ಇನ ಆಲ್ಟರ್ನೇಟಿವ್ ಡೆಫಿನೇಷನ್ ವೆಲಾಸಿಟಿ ಇಂಟು ವೆಲಾಸಿಟಿ ಗ್ರೇಡಿಯಂಟ್ ಕಂಡ್ರಪ್ಪ. ಆಯ್ತಾ? ವಿ ಇಂಟು ಡಿ ವಿ ಬೈ ಡಿ ಎಕ್ಸ್. ಈ ಆಕ್ಸಿಲರೇಷನ್ ಪೊಸಿಷನ್ ಮೇಲೆ ಹೇಗ್ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಈಗ ವೆಲಾಸಿಟಿಗಂತೂ ಈಕ್ವೇಶನ್ ಇದೆ. ಡಿ ವಿ ಬೈ ಡಿ ಎಕ್ಸ್ ಅಂದ್ರೆ ಏನಾಗುತ್ತೆ ಅಂತ ನೋಡೋಣ. ಡಿ ವಿ ಬೈ ಡಿ ಎಕ್ಸ್ ಅಂದ್ರೆ ಏನ್ರ ಮಕ್ಕಳ? ಡಿಫ್ರೆನ್ಶಿಯೇಟ್ ಮಾಡಿ ಇದನ್ನ. ವಿ ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿ. ಇದು ಆಲ್ಫಾ, ಇದು ಕಾನ್ಸ್ಟೆಂಟ್. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ 1/2 ರೂಟ್ ಎಕ್ಸ್ ಬಂದ್ಬಿಡುತ್ತೆ. ಇದನ್ನ ತಗೊಂಡೋಗಿ ವಾಪಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಈಕ್ವಲ್ ಟು ವಿ ಜಾಗಕ್ಕೆ ಆಲ್ಫಾ ರೂಟ್ ಎಕ್ಸ್ ಹಾಕೋದು, ಡಿ ವಿ ಬೈ ಡಿ ಎಕ್ಸ್ ಜಾಗಕ್ಕೆ ಆಲ್ಫಾ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಹಾಕೋದು. ರೂಟ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಎ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಡಿವೈಡೆಡ್ ಬೈ 2 ಬಂದ್ಬಿಡುತ್ತೆ. ಅಂದ್ರೆ ಅರ್ಥ ಏನು? ಆಕ್ಸಿಲರೇಷನ್ ಕಾನ್ಸ್ಟೆಂಟ್ ಇದೆ ಅಂತ ಅರ್ಥ. ಆಲ್ಫಾ ಅಂದ್ರೆ ಒಂದು ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಆಕ್ಸಿಲರೇಷನ್ಗೆ ಒಂದಲ್ಲ ಅಂತ ಮೂರ್ ಈಕ್ವೇಶನ್ ಕಲ್ತಿದೀವಿ. ಮೂರನ್ನು ಗ್ರಾಫಿಕಲಿನೂ ಡಿರೈವ್ ಮಾಡಿದೀವಿ, ಕ್ಯಾಲ್ಕ್ಯುಲಸ್ ಇಂದಲೂ ಡಿರೈವ್ ಮಾಡಿದೀವಿ. ಏನಂತ ಬರುತ್ತೆ ಅದಕ್ಕೆ? ಆಕ್ಸಿಲರೇಷನ್ ಕಾನ್ಸ್ಟೆಂಟ್ ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಎಸ್ ಇಸ್ ಈಕ್ವಲ್ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಕಲ್ತಿದೀವಿ ತಾನೇ ನಾವೆಲ್ಲ. ಅದೇ ಈಕ್ವೇಶನ್ ಹಾಕ್ಬೇಕು. ಯಾಕೆ ಈ ಈಕ್ವೇಶನ್ ಯಾಕೆ ವರ್ಕ್ ಆಗುತ್ತೆ? ಯಾಕೆ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಆಕ್ಸಿಲರೇಷನ್ ಕಾನ್ಸ್ಟೆಂಟ್ ಇದೆ, ಅದಕ್ಕೆ. ಸೊ ಹಾಗಿರ್ಬೇಕಾದ್ರೆ ಇವಾಗ ಹೇಗಿದ್ರು ಇನಿಷಿಯಲ್ ವೆಲಾಸಿಟಿ ಎಷ್ಟು ಅಂತ ನೋಡೋಣ. at t x equal to 0, t equal to 0. ಟೈಮ್ ಶುರುವಾದಾಗ ಪೊಸಿಷನ್ 0 ಇದೆಯಂತೆ. ಪೊಸಿಷನ್ 0 ಹಾಕಿದ ತಕ್ಷಣ ವೆಲಾಸಿಟಿ 0 ಬಂದ್ಬಿಡುತ್ತೆ. ಅಂದ್ರೆ ಟೈಮ್ 0 ಇದ್ದಾಗ ವೆಲಾಸಿಟಿನೂ 0, ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0 ಆಗೋಯ್ತು. ಏನಾಗೋಯ್ತು ಈಕ್ವೇಶನ್ ಅವಾಗ? ಹಾಫ್ ಆಕ್ಸಿಲರೇಷನ್ ಇಂಟು ಟಿ ಸ್ಕ್ವೇರ್. ಆಕ್ಸಿಲರೇಷನ್ ಅಂದ್ರೆ ಏನ್ರಪ್ಪ? ಆಲ್ಫಾ ಸ್ಕ್ವೇರ್ ಬೈ 2 ಇಂಟು ಟಿ ಸ್ಕ್ವೇರ್. ಇದೆಲ್ಲ ಕಾನ್ಸ್ಟೆಂಟ್ಸ್ ಕಂಡ್ರು, ಇದೆಲ್ಲ ಕಾನ್ಸ್ಟೆಂಟ್ಸ್. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಏನ್ರ ಮೇಲೆ ಡಿಪೆಂಡ್ ಆಗುತ್ತೆ? It is directly proportional to t square. Option 3 is the correct answer. ಹೀಗೆ ಈ ವೆಲಾಸಿಟಿ as a function of displacement ಇದ್ದಾಗ ಪ್ರಾಬ್ಲಮ್ಸ್ ಅನ್ನ ಮಾಡಬೇಕು. ಈ ಪ್ರಾಬ್ಲಮ್ ತಂದಿರೋದೇ ಅದಕ್ಕೆ. ಬೇರೆ ಬೇರೆ ತರ ಪ್ರಾಬ್ಲಮ್ ಮಾಡೋಣ ಅಂತ ಹೇಳಿ. ಇದು ಜೆಇ ನಲ್ಲಿ ಬಂದಿತ್ತು ಒಂದ್ಸಲ ಪ್ರಶ್ನೆ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್. The relation between time t and distance x is t equal to
ax square plus bx where a and b are constants. ಇದ್ರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ a ಮತ್ತೆ b ಕಾನ್ಸ್ಟೆಂಟ್ ಅಂತ. ದ ಆಕ್ಸಿಲರೇಷನ್ ಈಸ್ ಅಂತ ಕೇಳ್ತಾರೆ. ಆಕ್ಸಿಲರೇಷನ್ ಎಷ್ಟಿದೆ ಅಂತ. ಇದ್ರಲ್ಲಿ ಯಾವ ಆಪ್ಷನ್ ಅಂತ ಚೂಸ್ ಮಾಡಬೇಕು. ಆಪ್ಷನ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಆಪ್ಷನ್ ಆಕ್ಸಿಲರೇಷನ್ ಅನ್ನ ವೆಲಾಸಿಟಿ ಥರದಲ್ಲಿ ಬರ್ದಿದ್ದಾರೆ. ಅಂದ್ರೆ ನೋಡಿ ಇಲ್ಲಿ 2ab(v²) ವಿತ್ ಮೈನಸ್ ಸೈನ್. ಎಲ್ಲಾ ಕಡೆ ವೆಲಾಸಿಟಿ ಇದೆ. ಇದ್ರಲ್ಲಿ ಯಾವ್ದು ಕರೆಕ್ಟ್ ಅನ್ನೋದನ್ನ ನೋಡ್ಬೇಕಾಗಿದೆ. ನೋಡೋಣ ಬನ್ನಿ. ನನ್ಗಂತೂ ಗೊತ್ತಿರೋದು ಒಂದೇ ವಿಷಯ, ಆಕ್ಸೆಲರೇಷನ್ ಬೇಕು ಅಂದ್ರೆ ಡಿಫ್ರೆನ್ಶಿಯೇಟ್ ಎಕ್ಸ್ ಅಂದ್ರೆ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡೋಣ. ಮಾಡಿದ ತಕ್ಷಣ ಏನ್ ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ 1 ಬಂದ್ಬಿಡುತ್ತೆ. ದಿಸ್ ಇಸ್ ಈಕ್ವಲ್ ಟು ಎ ಡಿಫ್ರೆನ್ಸಿಯೇಷನ್ ಏನೇ ಇರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x dx by dt ಬಂದ್ಬಿಡುತ್ತೆ ಪ್ಲಸ್ ಬಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಗೇನ್ ಇಸ್ ಎಕ್ಸ್ ಸ್ಕ್ವೇರ್. ಸಾರಿ, differentiation of x is dx by dt, right? Is dx by dt. ಬರುತ್ತೆ 1 equal to 2ax plus b ಬ್ರಾಕೆಟ್ ಅಲ್ಲಿ ಬಂದ್ಬಿಡುತ್ತೆ. dx by dt ಇದೆಯಲ್ಲ, ಇದು ಕಾಮನ್ ಫ್ಯಾಕ್ಟರ್ ತೆಕ್ಕೊಂಡ್ಬಿಡ್ಬೋದು. dx by dt ಅಂದ್ರೆ ಏನಪ್ಪಾ, ಅದೇ ತಾನೇ ವೆಲಾಸಿಟಿ. ಸೊ ಹಾಗಾಗಿ v ಅಂತ ಬರ್ಕೋತೀನಿ. v equal to ಏನಾಯ್ತು, 1 divided by 2ax plus b ಅಂತ ಹೇಳಿ ಬರ್ಕೋಬಹುದು. ಹೀಗಿರ್ಬೇಕಾದ್ರೆ ನಾವು ಮುಂದಕ್ಕೆ ಹೋಗೋದು. ಇವಾಗ ವೆಲಾಸಿಟಿಗೆ ಈಕ್ವೇಶನ್ ಬಂದೋಗ್ಬಿಟ್ಟಿದೆ. ಆಕ್ಸೆಲರೇಷನ್ ನ ಹೇಗೆ ಕಂಡುಹಿಡಿಯೋದು? ಆಕ್ಸೆಲರೇಷನ್ ಬೇಕು ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡೋದು ಅಷ್ಟೇ. ವೆಲಾಸಿಟಿನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ ಹೇಳ್ತೀನಿ. ಇದೇನ್ ಬರ್ತಪ್ಪ ಡಿಫ್ರೆನ್ಸಿಯೇಷನ್ ಇದ್ರದ್ದು 1/2ax plus b ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1/2ax plus b ದ ಹೋಲ್ ಸ್ಕ್ವೇರ್. ಇದು ಇದ್ರ ಡಿಫ್ರೆನ್ಸಿಯೇಷನ್ ಆಯ್ತು. ಚೈನ್ ರೂಲ್ ಒಳಗಡೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಬ್ರಾಕೆಟ್ ಒಳಗೆ ಏನ್ ಬರುತ್ತೆ ಅವಾಗ 2a dx by dt ಬಂದ್ಬಿಡುತ್ತೆ. ಹೀಗಿರ್ಬೇಕಾದ್ರೆ ಆಕ್ಸೆಲರೇಷನ್ ಈಕ್ವಲ್ ಟು, ಬೇಕಾದ್ರೆ ಈ ಆಕ್ಸೆಲರೇಷನ್ ನ ಈ ಎ ಬೇರೆ ಇದು ಕೊಟ್ಟಿರೋ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರೋ ಕಾನ್ಸ್ಟೆಂಟ್ ಅದು. ಈ ಲೆಫ್ಟ್ ಸೈಡ್ ಇರೋ ಎ ಆಕ್ಸೆಲರೇಷನ್ ಆಯ್ತಾ. ಸೊ ಹೀಗಿರ್ಬೇಕಾದ್ರೆ -1 divided by 2ax plus b ದ ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ 2a ಇಂಟು ವಿ. ವಿ ಅಂದ್ರೆ ವೆಲಾಸಿಟಿನಪ್ಪ. 2a ಇಂಟು ವಿ. ಈಗ a ಈಕ್ವಲ್ ಟು -2av ಬಂದಾಯ್ತು. ಆದ್ರೆ ಈ 2ax plus b ಅಂದ್ರೆ ಏನು, ಇಲ್ಲಿದೆ ನೋಡಿ. 2ax plus b ಅಂದ್ರೆ 2ax plus b ಅಂದ್ರೆ 1 ವೆಲಾಸಿಟಿ ಕಂಡ್ರಪ್ಪ. ಹಾಗಾಗಿ 1 ವೆಲಾಸಿಟಿನ ಸ್ಕ್ವೇರ್ ಮಾಡೋಣ. 1 ವೆಲಾಸಿಟಿ ದ ಸ್ಕ್ವೇರ್ ಏನ್ ಬಂತು, a ಬಿಕಮ್ಸ್ ಈಕ್ವಲ್ ಟು -2av ಕ್ಯೂಬ್ ಆಯ್ತು. ಯಾಕೆ v ಸ್ಕ್ವೇರ್ ಡಿನಾಮಿನೇಟರ್ ಅಲ್ಲಿ ಇದೆ, ಅದು ನ್ಯೂಮರೇಟರ್ ಬಂದು ಒಂದು v ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ. ಸೊ a ಈಕ್ವಲ್ ಟು ಆಕ್ಸೆಲರೇಷನ್ ಇಸ್ ಈಕ್ವಲ್ ಟು -2av ಕ್ಯೂಬ್. ಆಪ್ಷನ್ ಸಿ ಮೂರನೇ ಆಪ್ಷನ್. ಸೊ ಹೀಗೆ ಬೇರೆ ಬೇರೆ ತರ ಪ್ರಾಬ್ಲಮ್ಸ್ ಬರುತ್ತೆ. ಅದನ್ನ ಎಲ್ಲದನ್ನು ಅಭ್ಯಾಸ ಮಾಡ್ಬೇಕು. ನಾನ್ ಮಾಡ್ತಾ ಇರೋ ಪ್ರತಿ ಒಂದು ವಿಡಿಯೋನ ನಾನು ಒಂದು ಟಾಪಿಕ್ ಹೇಳ್ಕೊಟ್ಟಿರ್ತೀನಿ. ಆ ಟಾಪಿಕ್ ಮೇಲೆ ನಾನು ಮಾಡಿಸಿರೋ ಕ್ವೆಶ್ಚನ್ಸ್ ಅರ್ಥ ಮಾಡ್ಕೊಂಡು ಸುಮ್ಮನಾಗ್ಬಿಡೋದಲ್ಲ. ನೀವು ಪ್ರತಿ ಆ ತರದ ಕ್ವೆಶ್ಚನ್ಗಳು ನಿಮ್ಗೆ ಸಾಕಷ್ಟು ಸಿಗತ್ತೆ. ಟಾಪಿಕ್ ವೈಸ್ ಪುಸ್ತಕಗಳು ಸಿಗತ್ತೆ. ಆ ಟಾಪಿಕ್ ನಾನು ಮಾಡಿರ್ತೀನಿ. ಆ ಟಾಪಿಕ್ ಮೇಲೆ ನೀವು ಲೆಕ್ಕ ಮಾಡ್ಕೋತಾ ಹೋಗ್ಬೇಕು. ಆ ಲೆಕ್ಕ ಮಾಡಿ 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 ಅದ್ರ ಬಗ್ಗೆ ಒಂದು ಪ್ರಾವೀಣ್ಯತೆ ಬಂದ್ಬಿಟ್ರೆ ನಿಮ್ಮನ್ನ ಎಕ್ಸಾಮ್ ಬಹಳ ಈಸಿಯಾಗಿ ಹೋಗ್ಬಿಡುತ್ತೆ. ಎಕ್ಸಾಮ್ ನಿಮ್ಗೆ CET ಆಗಿರ್ಬೋದು, ನೀಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕರ್ನಾಟಕದ ಜನತೆಗೆ, ಕರ್ನಾಟಕದ ಮಕ್ಕಳಿಗೆ ಇದು ನನ್ನ ಮೆಸೇಜ್. ದಿನಾ ಕುತ್ಕೊಂಡು ಸಾಲ್ವ್ ಮಾಡಿ. ಸಿಗ್ತೀನಿ ಬರೋ ವಿಡಿಯೋದಲ್ಲಿ. ಎಲ್ಲಿವರೆಗೂ ನಾವು ಓದ್ತಾ ಇರ್ತೀವೋ, ಎಲ್ಲಿವರೆಗೂ ನಾವು ಬೆಳಿತೀವೋ, ಅಲ್ಲಿವರೆಗೂ ಕೊಳೆಯಲ್ಲ. ದ ಡೇ ವಿ ಸ್ಟಾಪ್ ಗ್ರೋಯಿಂಗ್ ಇಸ್ ದ ಡೇ ವಿ ಸ್ಟಾರ್ಟ್ ಡಿಕೇಯಿಂಗ್. ನಾವು ಯಾವತ್ ಬೆಳೆಯೋದನ್ನ ನಿಲ್ಲಿಸ್ತೀವೋ ಅವತ್ತಿನ ದಿನ ಕೊಳೆಯಕ್ ಶುರು ಮಾಡ್ತೀವಿ. ವಿತ್ ದಟ್ ನೋಟ್ ಸಿಗ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಬಾಯ್.